ನಮಸ್ಕಾರ. ಸ್ವಾದ ಸರೋವರಕ್ಕೆ ಸ್ವಾಗತ. ನಾನು ಲತಾ ಜಯರಾಮ್. ವೀಕ್ಷಕರೇ, ಇವತ್ತು ನಾನು ಬಹಳ ಸುಲಭವಾಗಿ ದಿಢೀರಂತ ಇನ್ಸ್ಟೆಂಟಾಗಿ ಉಪ್ಮಾವು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಾಗಿ ನಾನು ಇನ್ಸ್ಟೆಂಟ್ ಉಪ್ಮಾವು ಪ್ರೀಮಿಕ್ಸ್ ಮಾಡಿದ್ದೀನಿ. ಆ ಪ್ರೀಮಿಕ್ಸಲ್ಲೇ ಇದು ಉಪ್ಪಿಟ್ಟು ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರೋದು ಇನ್ಸ್ಟೆಂಟ್ ಪ್ರೀಮಿಕ್ಸ್ ಒಳಗೆ ಮಾಡಿರೋವಂಥ ಉಪ್ಮಾವು. ಅದು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಯಾವ ಸ್ಟೆಪ್ಪು ಮಿಸ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ, ಆವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಉಪ್ಮಾವು ಪ್ರೀಮಿಕ್ಸ್ ಅಂದರೆ ಇನ್ಸ್ಟೆಂಟ್ ಉಪ್ಮಾವು ಮಿಕ್ಸ್ ಮಾಡೋಕ್ಕೆ ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಮೀಡಿಯಮ್ ರವೆ ಈ ಅಳತೆಯಲ್ಲಿ 2 ಕಪ್, ಅಂದರೆ ತೂಕದಲ್ಲಿ 1 ಕಪ್ಪು 200 ಗ್ರಾಮ್, 400 ಗ್ರಾಮಷ್ಟು ತೊಗೊಂಡಿದ್ದೀನಿ. 400 ಗ್ರಾಮ್ ತೊಗೊಂಡು ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಬಿಡೋಣ. ಏನಿಲ್ಲ ಅಂದ್ರೂ ಒಂದು 6 ನಿಮಿಷನಾದರೂ ಮಾಡಬೇಕು. ಅದು ಸಿಮ್ಮಲ್ಲಿ ಮಾಡಬೇಕು ಮತ್ತು ಕಲರ್ ಬದಲಾಗಬೇಕು, ಘಮ ಘಮ ಅನ್ನಬೇಕು. ಅಷ್ಟವರೆಗೂ ಸಣ್ಣಕ್ಕೆ ರೋಸ್ಟ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಪೇಷನ್ಸಿಂದ ಮಾಡ್ಕೊಳ್ಳಿ. ಪೇಷನ್ಸ್ ಗಿವ್ಸ್ ಪರ್ಫೆಕ್ಟ್ ಪ್ರಾಡಕ್ಟ್ ಅಂತಾರಲ್ಲ ಹಾಗೆ. ಇದು ನೀವು ಕೇಳ್ಬೋದು, ಅಯ್ಯೋ ಉಪ್ಪಿಟ್ಟು ಅಂದ್ರೇ ಉಪ್ಮಾವು ಅಂದ್ರೇ ಇನ್ಸ್ಟೆಂಟಾಗಿ ಆಗೋದು, ಅದರೊಳಗೆ ಏನಪ್ಪ ಇನ್ಸ್ಟೆಂಟ್ ಪ್ರೀಮಿಕ್ಸ್ ಏನಪ್ಪ ಅಂತ ಅನ್ಬೋದು. ಬಟ್ ನೋಡಿ, ಎಷ್ಟೋ ಸಲ ನಾವು ಕೆಲಸಕ್ಕೆ ಹೋಗೋರಿಗೆ ಉಪ್ಮಾವು ಅಂತೀವಿ ಅಥವಾ ಉಪ್ಪಿಟ್ಟು ಅಂತೀವಿ, ಅದನ್ನು ಮಾಡ್ಕೊಳ್ಳೋ ಅಷ್ಟು ಕೂಡ ಸಮಯ ಇರೋದಿಲ್ಲ, ಅಷ್ಟು ವ್ಯವಧಾನವೂ ಇರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಜಟ್ ಪಟ್ ಅಂತ ಆಗೋಗುತ್ತೆ, ಫಟಾಫಟ್ ಅಂತ ಆಗೋಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳು ಹಾಸ್ಟೆಲಲ್ಲಿ ಓದ್ತಾ ಇರ್ಬೋದು, ಅವರು ವಾರಕ್ಕೊಂದ್ಸಲನೋ 10 ದಿನಕ್ಕೊಂದ್ಸಲನೋ ಬರ್ತಾರೆ. ಆವಾಗ ಇದನ್ನು ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಡಬ್ಬದಲ್ಲಿ ಹಾಕ್ಕೊಟ್ಬಿಟ್ರೆ ಮಕ್ಕಳು ಅವರ ಹಾಸ್ಟೆಲಲ್ಲಿ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಮಾಡಿದ್ರೆ ಮನೆ ಊಟ ತಿಂದಂಗೆ ಇರುತ್ತೆ. ಅಷ್ಟೇ ಅಲ್ಲ, ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ನೀವು ಆವಾಗ ಕೂಡ ಅದನ್ನು ತೊಗೊಂಡು ಹೋದರೆ, ಊಟ ಸಿಗಲಿಲ್ಲ ಅಂದಾಗೆಲ್ಲ ಇದನ್ನು ಮಾಡ್ಕೊಂಡು ಹೋದರೆ ಮನೆ ಊಟದಷ್ಟು ಖುಷಿನೇ ಸಿಗುತ್ತೆ ನಮಗೆ. ರವೆ ಚೆನ್ನಾಗಿ ಹುರಿದಿದೆ, ಪರಿಮಳನೂ ಬರ್ತಾ ಇದೆ, ಘಮ ಘಮ ಅಂತ ಇದೆ, ಮತ್ತು ಬಣ್ಣನೂ ಸ್ವಲ್ಪ ಬದಲಾಗಿದೆ. ಓಕೆ, ಇದು ತುಂಬ ಬ್ರೌನ್ ಮಾಡ್ಕೊಂಡ್ಬಿಡ್ಬೇಡಿ, ಸ್ವಲ್ಪ ಕಂದು ಬಣ್ಣ ಬ್ರೌನ್ ಬಂದಂಗೆ ಆಫ್ ಮಾಡಿಬಿಟ್ಟು ಇದನ್ನು ತೆಗೆದು ಬೇರೆ ಪಾತ್ರೆಗೆ ಹಾಕ್ಕೊಂಬಿಡೋಣ. ವೀಕ್ಷಕರೇ, ಈಗ ಅದೇ ಬಾಣಲೆಗೆ ನಾನು 4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಇದು ಪ್ರೀಮಿಕ್ಸ್ ಆಗಿರೋದ್ರಿಂದ ಈ ಬೇಳೆ ಎಲ್ಲ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಇದ್ರದ್ದೆಲ್ಲ ಬಣ್ಣ ಬದಲಾಗಬೇಕು, ಅಷ್ಟವರೆಗೂ ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ. ಬೇಳೆ ಬದಲಾಗಿದೆ ಮತ್ತು ಬಣ್ಣ ಬದಲಾಗಿದೆ, ಮತ್ತು ಚೆನ್ನಾಗಿ ಹುರಿದಿರೋ ಪರಿಮಳ ಬರ್ತಾ ಇದೆ. ಇವಾಗ 4 ಹಸಿಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊತಿದ್ದೀನಿ. ಕರಿಬೇವು ಒಂದು 5 ಎಸಳು ಇಟ್ಕೊಂಡಿದ್ದೀನಿ, ಅದನ್ನು ತೊಳೆದ್ಬಿಟ್ಟು ಒಣಗಿಸಿಟ್ಕೊಂಡಿದ್ದೀನಿ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಎಲೆಗಳು ಕೂಡ ಏನು, ಈ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಕೂಡ ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಆವಾಗ ನಮ್ಮ ಇನ್ಸ್ಟೆಂಟ್ ಪ್ರೀಮಿಕ್ಸ್ ಎಷ್ಟು ದಿನ ಇಟ್ಟು ಕೆಡೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಇದನ್ನು ಹುರಿಯೋಣ. ಒಂದು 15 ಗೋಡಂಬಿ ಇಟ್ಕೊಂಡಿದ್ದೀನಿ, ಪೀಸ್ ಮಾಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ಕೊಂಡು ಹುರ್ಕೊಂಡ್ಬಿಡೋಣ. ಗೋಡಂಬಿನೂ ಚೆನ್ನಾಗಿ ಹುರಿದಿದೆ, ಕಂದು ಬಣ್ಣ ಬಂದಿದೆ. ಇವಾಗ ಏನು ಈ ರವೆ ನಾವು ಹುರಿದಿಟ್ಕೊಂಡಿದ್ವಲ್ಲ, ಈ ರವೆನ ಸ್ವಲ್ಪವಾಗಿ ಇದಕ್ಕೆ ಸೇರಿಸ್ಬಿಟ್ಟು ಮತ್ತೊಂದು 2 ನಿಮಿಷ ಲೋ ಫ್ಲೇಮಲ್ಲೇ ಹುರಿದ್ಬಿಡೋಣ. ಹುರಿದಿರೋ ಪದಾರ್ಥಗಳು ಮತ್ತು ರವೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಯಾವಾಗಲೂ ಹೇಳ್ತೀನಿ, ಬಟ್ ನಾನು ಇವಾಗ ಸ್ವಲ್ಪ ಉಪ್ಪು ಜಾಸ್ತಿನೇ ಸೇರಿಸ್ತೀನಿ. ಯಾಕಂದರೆ ಈ ರವಾ ಪ್ರೀಮಿಕ್ಸ್ಗೆ ಆಮೇಲೆ ನೀರು ಸೇರಿಸ್ಕೊತೀವಲ್ಲ, ಆವಾಗ ಉಪ್ಪು ಒಂದು ಸ್ವಲ್ಪ ಕಡಿಮೆ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ನೀವು ರೆಗ್ಯುಲರಾಗಿ ಹಾಕೊಳ್ಳೋಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿ. ಮತ್ತು ಇಂಗು ವಾಸನೆ ಇಷ್ಟಪಡೋರು, ಎಲ್ರಿಗೂ ಇಂಗು ವಾಸನೆ ಇಷ್ಟ ಆಗುತ್ತೆ ಅಂತಲ್ಲ, ಯಾರ್ಯಾರಿಗೆ ಇಂಗು ವಾಸನೆ ಇಷ್ಟ ಆಗುತ್ತೋ ಅವರು ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು ಹಾಕ್ಕೊಳ್ಳಿ. ಕಡೆಯದಾಗಿ ಟೇಸ್ಟ್ ಎನ್ಹಾನ್ಸರ್ ಅಂತ ನಾನು 1 ಟೀ ಸ್ಪೂನಷ್ಟು ಪುಡಿ ಸಕ್ಕರೆ ತೊಗೊಂಡಿದ್ದೀನಿ, ಅದನ್ನು ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಮಿಕ್ಸ್ ಮಾಡಿಬಿಡೋಣ.
ವೀಕ್ಷಕರೇ, ಈಗ ರವೆ, ಹುರಿದಿರೋ ಪದಾರ್ಥಗಳು, ಉಪ್ಪು, ಇಂಗು, ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಗ್ಯಾಸ್ ಏನು ಸಿಮ್ಮಲ್ಲಿ ಉರಿತಾ ಇದೆಯಲ್ಲ ಅದನ್ನು ಆಫ್ ಮಾಡಿಬಿಟ್ಟು ಈ ಮಿಶ್ರಣ ಪೂರ್ತಿ ತಣ್ಣಗಾಗೋಕ್ಕೆ ಬಿಡೋಣ. ಇನ್ಸ್ಟೆಂಟ್ ಉಪ್ಮಾವು ಪ್ರೀಮಿಕ್ಸ್ ಪುಡಿ ರೂಮ್ ಟೆಂಪ್ರೇಚರ್ಗೆ ಬಂದಿದೆ, ಅಂದರೆ ಪೂರ್ತಿ ತಣ್ಣಗಾಗಿದೆ. ಇವಾಗ ನಾನೊಂದು ಏರ್ ಟೈಟ್ ಡಬ್ಬಕ್ಕೆ ಸ್ವಲ್ಪವಾಗಿ ಹಾಕಿಟ್ಕೋತೀನಿ. ಹಾಕಿ ಇದನ್ನು ನೀವು ಹೊರಗಡೆ ಬೇಕಾದರೆ 1-2 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರಿಜ್ ಒಳಗೆ ಏನಾದರೂ ಇಟ್ಟರೆ ನೀವು ಆರಾಮ್ಸೆ 4ರಿಂದ 6 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಬಟ್ ನೀವು ಹೊರಗಡೆ 2 ತಿಂಗಳವರೆಗೂ ಇಟ್ಕೊಳ್ಳೋಕ್ಕೆ ಅಷ್ಟರವರೆಗೂ ಉಳಿಯೋದೇ ಇಲ್ಲ, ಯಾಕಂದರೆ ಅಷ್ಟರೊಳಗೆ ನಾವು ಮುಗಿಸ್ಬಿಡ್ತೀವಿ, ಅಂದರೆ ತಿಂದು ಮುಗಿಸ್ಬಿಡ್ತೀವಿ. ಓಕೆ, ನಾನು ಒಂದು 400 ಗ್ರಾಮ್ಸ್ ಮಾಡಿದ್ದೆ. ಇದರೊಳಗೆ ಒಂದು 3/4 ಡಬ್ಬದಷ್ಟು ಆಗುತ್ತೆ. ಅದಕ್ಕೂ ಮೊದಲು ನಾನು ನಿಮಗೆ ಇದನ್ನು ಹೆಂಗೆ ಉಪಯೋಗಿಸ್ಕೋಬೇಕು ಅಂತ ತೋರಿಸ್ತೀನಿ. ಇವಾಗ ಒಂದು ಬಾಕ್ಸ್ಗೆ ಈ ಮೆಷರ್ಮೆಂಟಲ್ಲಿ ನಾನು 1 ಕಪ್ಪಷ್ಟು ಉಪ್ಮಾ ಇನ್ಸ್ಟೆಂಟ್ ಪ್ರೀಮಿಕ್ಸ್ ಹಾಕೋತಾ ಇದ್ದೀನಿ. ಇದಕ್ಕೆ 1.5 ಕಪ್ಪಷ್ಟು ಬಿಸಿ ನೀರು, 1.5 ಕಪ್ಪಷ್ಟು ಬಿಸಿ ನೀರು ಹಾಕಿ ಒಂದು 10 ನಿಮಿಷ ಟೈಟಾಗಿ ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಬಿಟ್ರೆ 10 ನಿಮಿಷ ಆದಮೇಲೆ ತೆಗೆದ್ರೆ ನಮ್ಮ ಉಪ್ಮಾ ರೆಡಿಯಾಗಿರುತ್ತೆ. ವೀಕ್ಷಕರೇ, ಒಂದು 8ರಿಂದ 10 ನಿಮಿಷ ಆಗಿದೆ. ಈಗ ತೆಗೆದು ನೋಡೋಣ ಹೇಗಾಗಿದೆ ಅಂತ. ನೋಡಿ, ನೋಡೋಣ ಸಾಫ್ಟ್ ಆಗಿದೆ ಏನು ಅಂತ ಹೇಳಿ. ಫಸ್ಟ್ ಕ್ಲಾಸಾಗಿದೆ. ನಾವು ಮನೇಲಿ ಏನು ರೆಗ್ಯುಲರಾಗಿ ಉಪ್ಪಿಟ್ಟು ಮಾಡ್ತೀವಲ್ಲ ಹಾಗೆ. ಇನ್ನೊಂದು ಸ್ವಲ್ಪ ಮೆತ್ತಗೆ ಬೇಕು ಅಂದವರು ನಾನು 1.5 ಕಪ್ ನೀರು ಸೇರಿಸಿದ್ದೆ. 1 ಕಪ್ಪು ಪ್ರೀಮಿಕ್ಸ್ ಪೌಡರ್ಗೆ 2 ಕಪ್ಪ ಸೇರಿಸ್ಕೋಬೋದು. ಇದಕ್ಕೆ ಬೇಕಾದರೆ ಇಷ್ಟಪಡೋರು ಒಂದು ಸ್ವಲ್ಪ ತುಪ್ಪ ಹಾಕೋಬೋದು. ತುಪ್ಪ ಹಾಕ್ಕೊಂಡ್ರು ದಟ್ ವಿಲ್ ಗಿವ್ ಸಮ್ ಅಡಿಷ್ನಲ್ ಟೇಸ್ಟ್. ಒಂಚೂರು ತುಪ್ಪ ಹಾಕ್ಕೊಳ್ಳಿ. ಮತ್ತು ಬೇಕಾದರೆ ಹೀಗೆ ಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ಬಿಟ್ರೆ ಆವಾಗ ಜಸ್ಟು ಫ್ರೆಶ್ ಮಾಡಿರೋ ಉಪ್ಪಿಟ್ಟಂಗಿರುತ್ತೆ. ಒಂಚೂರು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಸರ್ವಂ ಕೃಷ್ಣ ಅರ್ಪಣಮಸ್ತು. ಕೃಷ್ಣ ಓಕೆ ಪ್ರೀತಿಪ. ಸೂಪರಾಗಿದೆ. ಉಪ್ಪು ಮತ್ತು ಟೇಸ್ಟ್ ಎನ್ಹಾನ್ಸರ್, ಸಕ್ಕರೆ, ಗೋಡಂಬಿ ಘಮ, ಈಗ ಒಂಚೂರು ತುಪ್ಪ ಹಾಕಿದ್ನಲ್ಲ ಅದು ಸೂಪರಾಗಿದೆ. ಅದ್ಭುತವಾಗಿದೆ ಅಂತ ಹೇಳ್ಬೋದು ಸೂಪರ್ಗಿಂತ. ಸೊ ಇದು ಬಹಳ ಸುಲಭವಾಗಿ ಕೆಲಸಗಳಾಗೋಗುತ್ತೆ ನಮ್ಮದು. ಸೊ ವೀಕ್ಷಕರೇ, ದಯವಿಟ್ಟು ಈ ಥರ ಉಪ್ಮಾ ಪ್ರೀಮಿಕ್ಸ್ ಪೌಡ್ರ್ ಮಾಡಿಟ್ಕೊಳ್ಳಿ, ನಿಮಗೆ ಭಾಳ ಅನುಕೂಲ ಆಗುತ್ತೆ. ಮತ್ತು ಟ್ರಾವೆಲ್ ಗಿವೆಲ್ ಮಾಡಬೇಕಾದ್ರೆ ಭಾಳ ಅನುಕೂಲ ಆಗುತ್ತೆ, ಮಾಡಿಟ್ಕೊಳ್ಳಿ. ಇಷ್ಟು ಹೇಳಿ ನಮ್ಮದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಸಾಧು ಸರ್ ಅವರ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಇದು ಒಂದು ಸ್ಟೆಪ್ಪು ಮಿಸ್ ಮಾಡದೆ ಕಡೆವರೆಗೂ ನೋಡಿ, ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಷ್ಟವರೆಗೂ ನಮಸ್ಕಾರಗಳು.